ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿಯ ಮುಟಗಿ ಅಂತಲೇ ಹೇಳ್ಬೋದು ರೀ. ಸೂಪರ್ ಟೇಸ್ಟಿ ಆಗಿರುತ್ತೆ ರೀ. ಇದೊಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ನಮ್ಮ ಅಜ್ಜಿಯ ಕಾಲದಲ್ಲಿ ನಮ್ಗೆ ಇದನ್ನು ಮಾಡಿಕೊಡ್ತಿದ್ರು. ಬರೀ ಫ್ರೆಂಡ್ಸ್ ಹಂಗಿದ್ರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಫ್ರೆಂಡ್ಸ್, ಜೋಳದ ರೊಟ್ಟಿ ಮುಟ್ಗಿನ ಮಾಡಬೇಕಂದ್ರೆ ನಾವು ಫಸ್ಟು ರೊಟ್ಟಿನ ಮಾಡ್ಕೋಬೇಕು. ಅದರಿಂದನೇ ನಾನು ಇವತ್ತು ಸ್ಟಾರ್ಟ್ ಮಾಡ್ತೀನಿ ರೀ. ಇಲ್ಲಿ ನೋಡ್ರಿ, ನಾನು ಒಂದು 2 ರೊಟ್ಟಿ ಆಗುವಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಅಂದರೆ ಒಂದು ಬೌಲ್ನಷ್ಟು ತೊಗೊಳ್ಳಿ. ಇದಕ್ಕೆ ಚೆನ್ನಾಗಿ ನೀರನ್ನು ಕಾಯಿಸಿ ನೋಡಿ ಇಲ್ಲಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಜೋಳದ ರೊಟ್ಟಿ ಏನಂದರೆ ಬಿರುಕು ಬಿಡ್ದಂಗೆ ಚೆನ್ನಾಗಿ ಆಗಬೇಕು ಅಂತ ಹೇಳಿದರೆ ಚೆನ್ನಾಗಿ ನಾದ್ಕೊಳ್ಬೇಕು. ಇದೊಂದು ಟ್ರಿಕ್ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ನಾದ್ಕೊಂಡು ಈ ಥರ ದಪ್ಪ ದಪ್ಪ ಉಂಡೆಗಳಾಗಿ ಮಾಡ್ಕೊಳ್ಬೇಕು. ಮುಟ್ಗಿಗೆ ಸ್ವಲ್ಪ ದಪ್ಪನೇ ಇರಬೇಕ್ರಿ, ರೊಟ್ಟಿ ದಪ್ಪನೇ ಮಾಡ್ಕೊಳ್ಬೇಕು. ಹಾಗಾಗಿ ನೋಡಿರಿ, ದೊಡ್ಡ ದೊಡ್ಡ ಸೈಜ್ ನಾನು ತೊಗೊಂಡಿದ್ದೀನಿ. ಇದು ನಮ್ಮ ಸಿಸ್ಟರ್ ಮಾಡ್ತಾ ಇದ್ದಾರೆ, ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ರೀ. ನೋಡಿ, ಚೆನ್ನಾಗಿ ಲಟ್ಸ್ತಾ ಇದ್ದಾರೆ. ಲಟ್ಸಿದ್ರೂ ಬಡಿದ್ರೂ ಯಾವುದೇ ಥರ ಬಿರುಕು ಬಿಡ್ದಂಗೆ ಚೆನ್ನಾಗಿ ಆಗ್ತವೆ. ಇದಕ್ಕೆ ಸ್ವಲ್ಪ ದಪ್ಪನೇ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು ನೀವು ಇಲ್ಲಿ. ನಮ್ಮ ಅಜ್ಜಿ ಕಾಲದಲ್ಲಿ ಈ ಥರ ಮುಟ್ಕಿನ ಮಾಡಿಕೊಡ್ತಿದ್ದರಿ. ನಾವು ಚಿಕ್ಕವರಿದ್ದಾಗ ಲಾಸ್ಟಿಗೆ ರೊಟ್ಟಿ ಮಾಡಿದಾಗ ಲಾಸ್ಟಿಗೆ ಒಂದು ರೊಟ್ಟಿನ ಈ ಥರ ಮುಟ್ಕಿ ಮಾಡಿಕೊಡ್ತಿದ್ರು. ನಾವು ಆಟ ಆಡ್ತಾನೆ ತಿಂತಾಯಿದ್ವಿ. ನೀವು ಎಲ್ಲ ಯಾರೆಲ್ಲ ಈ ಥರ ಮುಟ್ಕಿನ ತಿಂದಿದ್ದೀರಾ ಅಂತ ಹೇಳಿದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಬಟ್ ಈಗಿನ ಕಾಲದಲ್ಲಿ ಯಾರಿಗೂ ಈ ಥರ ಗೊತ್ತಿಲ್ಲ. ಹಾಗಾಗಿ ಗೊತ್ತಿಲ್ಲದವ್ರಿಗೆ ನಾನು ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಹೆಲ್ದಿನೂ ಕೂಡ ಫ್ರೆಂಡ್ಸ್ ಇದು. ನೋಡಿ, ಈ ಬಿಸಿ ಬಿಸಿ ರೊಟ್ಟಿ ಇರುವಾಗಲೇ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಮತ್ತು ನೆಕ್ಸ್ಟು ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ, ಒಂದು 5-6 ಬೆಳ್ಳುಳ್ಳಿ ಎಸಳು ಚೆನ್ನಾಗಿ ಜಜ್ಜಿ ತೊಗೊಳ್ಬೇಕ್ರಿ. ಬಾಯಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದು ಮುಟ್ಕಿಯಲ್ಲಿ. ಇದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಉಪ್ಪು ಹಾಕ್ಕೊಳ್ತಾ ಇಲ್ಲ, ಇದು ಮಸಾಲೆ ಖಾರ ಆಗಿರೋದ್ರಿಂದ ಇದರಲ್ಲೇ ಉಪ್ಪು ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಉಪ್ಪು ಜಾಸ್ತಿ ಹಾಕ್ಕೊಂಡಿಲ್ಲ ಇದಕ್ಕೆ. ಮತ್ತು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಎಲ್ಲ ಕಡೆಯೂ ಸವರ್ಕೋಬೇಕು. ಈ ಥರ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಸವರ್ಕೊಂಡು ಈ ಥರ ಮಡಚಿ ನೋಡಿ. ಆದರೆ ಮುಟ್ಕಿ ಮಾಡುವಾಗ ರೊಟ್ಟಿ ಫುಲ್ ಬಿಸಿನೇ ಇರಬೇಕು, ಬಿಸಿ ಇರುವಾಗಲೇ ಮಾಡ್ಕೊಳ್ಬೇಕು. ಮತ್ತು ಈ ಥರ ಒಂದು ಕುಟ್ಟಾಣಿ ಕಲ್ಲು ತೊಗೊಂಡು ಈ ಥರ ನೋಡ್ರಿ, ಇಲ್ಲಿ 1-2 ಸಲ ಇದನ್ನ ಜಜ್ಕೋಬೇಕು. ನೋಡಿ ಚೆನ್ನಾಗಿ, ಅಂದರೆ ಇದು ಸಾಫ್ಟ್ ಆಗುತ್ತೆ, ಮೆತ್ತಗಾಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಥರ ಸ್ವಲ್ಪ ಜಜ್ಕೋಬೇಕು. ಜಜ್ಕೊಂಡು ನಾವು ಆಮೇಲೆ ಕೈಯಿಂದನೇ ಮುಟ್ಕಿನ ಮಾಡ್ಕೊಳ್ಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋಕ್ಕೆ. ನಮ್ಮ ಅಜ್ಜಿ ಅಂತೂ ಇದೇ ಥರನ ಮಾಡಿ ಕೊಡ್ತಿದ್ರು ಫ್ರೆಂಡ್ಸ್. ನಮಗೆ ತುಂಬ ಟೇಸ್ಟಿಯಾಗಿರ್ತಿತ್ತು ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಒಂದು ಇದನ್ನು ತಿಂದುಬಿಟ್ರೆ ಮುಟ್ಕಿನ ಮಸ್ತ್ ನೋಡ್ರಿ, ಭಾರಿ ಶಕ್ತಿ ಇದು ಈ ಥರ ತಿನ್ನೋದ್ರಿಂದ ನೋಡ್ರಿ. ಬಟ್ ಈಗಿನ ಕಾಲದ ಮಕ್ಕಳಿಗೆ ಇದೆಲ್ಲ ಏನೂ ಗೊತ್ತಿಲ್ಲ ಫ್ರೆಂಡ್ಸ್. ನಾವು ಅವಾಗಂತೂ ಸಿಕ್ಕಾಪಟ್ಟೆ ಈ ಥರ ಮಾಡ್ಕೊಳ್ತಿದ್ವಿ, ಈ ಥರ ಹೆಲ್ದಿ ಫುಡ್ಸೇ ತಿಂತಿದ್ವಿ. ನೋಡಿ, ಚೆನ್ನಾಗಿದ್ದನ್ನ ಕಲಿಸ್ಕೊಂಡು ಮುಟ್ಕಿ ಮಾಡ್ಕೋಬೇಕು. ನೋಡಿ, ಆಹಾ, ಸೂಪರ್ ಟೇಸ್ಟಿಯಾಗಿರೋ ರೊಟ್ಟಿ ಮುಟ್ಕಿ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ, ಬಾಯಲ್ಲಿ ನೀರು ಬರುತ್ತೆ. ಯಾವ ಹೊರಗಿನ ಜಂಕ್ ಫುಡ್ಸು ನಮಗೆ ನೆನಪಾಗೋದಿಲ್ಲ, ಅಷ್ಟು ಟೇಸ್ಟಿ ಇರುತ್ತೆ. ಮತ್ತು ಇನ್ನೊಂದು ಥರ ನಾನು ತೋರಿಸ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಏನಂದರೆ ಬೆಳ್ಳುಳ್ಳಿ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಯಾಕಂದರೆ ನಾನಿಲ್ಲಿ ಹಸಿ ಖಾರ ತೊಗೊಂಡಿದ್ದೀನಿ. ಹಸಿ ಖಾರಕ್ಕೆ ನಾವು ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಮಾಡ್ಕೊಂಡಿರೋದ್ರಿಂದ ನಾನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ನೋಡ್ರಿ, ಇಲ್ಲಿ ಮೇಲ್ಗಡೆ ಹಸಿ ಖಾರ ಮತ್ತು ಎಣ್ಣೆ. ಇದು ಅಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಸೂಪರ್ ಟೇಸ್ಟಿಯಾಗಿರುತ್ತೆ. ಇದು ಕೂಡ ಸೇಮ್ ಅದೇ ಥರನೇ ಮಾಡ್ಕೊಳ್ಳಿ. ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ನೋಡಿ ಇಲ್ಲಿ ಕಲಿಸ್ಕೊಂಡು, ಇದು ಸೇಮ್ ಅದೇ ಥರನ ಒಂದು ಕುಟ್ಟಾಣಿ ಕಲ್ಲಿಂದ ಚೆನ್ನಾಗಿ ಜಜ್ಕೊಳ್ಬೇಕು. ಬಿಸಿ ಇರೋದ್ರಿಂದ ರೊಟ್ಟಿ ಮೆತ್ತಗಿರೋದ್ರಿಂದ ಮುಟ್ಗಿ ಚೆನ್ನಾಗಾಗುತ್ತೆ. ತಣ್ಣಗಿರೋ ರೊಟ್ಟಿಯಿಂದ ಮಾಡಿದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್. ನಮ್ಮಮ್ಮನೂ ಹಾಗೆ ಮಾಡ್ತಿದ್ರು. ರೊಟ್ಟಿ ಮಾಡಿ ಲಾಸ್ಟಿಗೆ 1 ಅಥವಾ 2 ರೊಟ್ಟಿ ಮಾಡಿರ್ತಿದ್ರಲ್ರಿ, ಆವಾಗ ಈ ಥರ ಒಂದು ಉಪ್ಪು ಖಾರ ಎಣ್ಣೆ ಎಲ್ಲ ಹಾಕಿ ನಮಗೆ ಈ ಥರ ಮಾಡ್ತಿದ್ರೆ ನಾವು ಆಟ ಆಡ್ತಾನೆ ತಿಂತಿದ್ವಿ ಫ್ರೆಂಡ್ಸ್ ಇದನ್ನು ನೋಡಿ. ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದು ನೋಡಿ.
ಸೂಪರಾಗಿರುತ್ತೆ. ಇದು ಸೇಮ್ ಇದೇ ಥರನ ಮಾಡ್ಕೋಬೋದು. ಇನ್ನೂ ಹಲವಾರು ಥರ ಮಾಡ್ಬೋದ್ರಿ ನಾವು. ನಿಮಗೆ 2 ರೀತಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಆರೋಗ್ಯಕರವಾದ ಜೋಳದ ರೊಟ್ಟಿಯ ಮುಟ್ಕಿ ನೋಡಿ ರೆಡಿಯಾಗಿದ್ದಾವೆ. ನೀವು ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್, ಟೇಸ್ಟಿಯಾದ ಜೋಳದ ಮುಟ್ಕಿನ. ಮತ್ತು ಹೆಂಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನೆಲ್ಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ. ಆ್ಯಡ್ಸನ್ನು ಸ್ಕಿಪ್ ಮಾಡ್ದೇ ವಿಡಿಯೋಸ್ ನೋಡಿ. ನೆಕ್ಸ್ಟ್ ಒಂದು ನಿಮಗೆ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.